ಸ್ನೇಹಿತರೆ, ದಾವಣಗೆರೆ ಒನ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನಾನು ಮೊಹಮ್ಮದ್ ಅಮೀನ್. ಸ್ನೇಹಿತರೆ, ದಾವಣಗೆರೆ ಉಪಚುನಾವಣೆ ನಿಜಕ್ಕೂ ಇದು 21ನೇ ರೌಂಡಿನ ಇದು ಸುತ್ತಿನ ಇದು ಒಂದು ಚುನಾವಣೆ ಆಗಿತ್ತು. ಇಲ್ಲಿ 21 ರೌಂಡ್ ಕೂಡ ಇಲ್ಲಿ ಬಹಳ ಕುತೂಹಲ ಆಗಿತ್ತು ಸ್ನೇಹಿತರೆ. ಈ ಒಂದು ಚುನಾವಣೆ ಏನೀಗ ನಾಮಿನೇಷನ್ ಸ್ಟಾರ್ಟ್ ಆಗಿತ್ತು, ಅಲ್ಲಿಂದ ನಾವು ಇದುವರೆಗೂ ಕೂಡ ಇದು ಒಂದು ಕುತೂಹಲದ ಸುದ್ದಿಯಾಗಿತ್ತು. ಸದ್ಯಕ್ಕೆ ಈಗ ಕೊನೆಯದಾಗಿ ದಾವಣಗೆರೆ ಉಪಚುನಾವಣೆ ಮುಕ್ತಾಯವಾಗಿದೆ. ಜಯವನ್ನು ಕಾಂಗ್ರೆಸ್ ಪಕ್ಷ ಸಮರ್ಥ ಅವರು ಸಾಧಿಸಿದ್ದಾರೆ. ಸೊ ಸ್ನೇಹಿತರೆ, ತಾವೆಲ್ಲರೂ ನೋಡ್ತಾ ಇರಬಹುದು ನಮ್ಮ ಹಿಂದೆಗಡೆ ಇಲ್ಲಿ ಸಮರ್ಥ ಶಾಮ್ನೂರು ಗೆಲುವಿನ ಒಂದು ಏನು ಸಂಭ್ರಮಾಚರಣೆ ಇದೆ, ಯಾವ ರೀತಿ ನಡೀತಾ ಇದೆ ಅಂತ ತಾವೆಲ್ಲರೂ ನೋಡ್ತಾ ಇರಬಹುದು. ಅದೇ ರೀತಿ ಸ್ನೇಹಿತರೆ, ಇದರಲ್ಲಿ ಸಲೀಂ ಅಹಮದ್ ಖಾನ್ ಮತ್ತು ರಿಜ್ವಾನ್ ಅರ್ಷದ್ ಅವರ ಬಾವುಟ ಕೂಡ ಇಲ್ಲಿ ಹಾರಿಸ್ತಾ ಇದ್ದಾರೆ ಜನರು. ಈ ಒಂದು ದಾವಣಗೆರೆ ಉಪಚುನಾವಣೆಯಲ್ಲಿ ಇಲ್ಲಿ ಬಹಳ ಒಂದು ಟರ್ನಿಂಗ್ ಪಾಯಿಂಟ್ ಏನಂದ್ರೆ, ಇಲ್ಲಿ SDP ಅಂದ್ರೆ ಸೋಷಿಯಲ್ ಡೆಮೊಕ್ರೆಟಿಕ್ ಪಾರ್ಟಿ ಆಫ್ ಇಂಡಿಯಾ ಏನಿತ್ತಲ್ಲ, ಆ ಒಂದು ಪಕ್ಷವು ಕೂಡ ಇಲ್ಲಿ 18,000 ಮತಗಳನ್ನು ಪಡೆದಿದ್ದಾರೆ ಸ್ನೇಹಿತರೆ. ಹೌದು ಸ್ನೇಹಿತರೆ, ಈ ಒಂದು ಉಪಚುನಾವಣೆಯಲ್ಲಿ ಇಡೀ ದಾವಣಗೆರೆ ದಕ್ಷಿಣ ಕ್ಷೇತ್ರದಲ್ಲಿ ಇಡೀ ಹೈಕಮಾಂಡ್ ಇಲ್ಲಿ ಕಾಂಗ್ರೆಸ್ ಪಕ್ಷ ಬಂದಿತ್ತು ಸ್ನೇಹಿತರೆ. ಅದರ ಮಧ್ಯದಲ್ಲಿ ಈಗ SDP ಪಕ್ಷದವರು ಕೂಡ ಇಲ್ಲಿ 18,000 ಮತಗಳನ್ನು ಪಡಿಬೇಕಂದ್ರೆ ಇದು ಬರುವ ದಿನಗಳಲ್ಲಿ ಇದು ಒಂದು ಗೆಲುವನ್ನ ಸಾಧನೆ ಅಂತ ಅವರು ಕೂಡ ಹೇಳ್ತಾ ಇದ್ದಾರೆ. ಸ್ನೇಹಿತರೆ, ಸದ್ಯಕ್ಕೆ ತಾವೆಲ್ಲ ಏನ್ ನೋಡ್ತಾ ಇದ್ರಲ್ಲ, ನಮ್ಮ ಹಿಂದೆ ಇಲ್ಲಿ ಜನರ ಸಾಗರ ಬರ್ತಾ ಇದ್ದಾರೆ. ಇಲ್ಲಿ ಕಾಂಗ್ರೆಸ್ ಪಕ್ಷದ ಇವತ್ತು ಕಾಂಗ್ರೆಸ್ ಪಕ್ಷದ ಸಂಭ್ರಮಾಚರಣೆ ಮಾಡಲಿಕ್ಕೆ ಇವತ್ತು ಜನರು ಇಲ್ಲಿ ಬರ್ತಾ ಇದ್ದಾರೆ. ತಾವೆಲ್ಲರೂ ನೋಡ್ತಾ ಇರ್ಬೋದು ಸ್ನೇಹಿತರೆ. ಅಕ್ಷರ್ ತೊಡ್ಲಪೇಟೆಯವರು 18,203 ಮತಗಳನ್ನ ಪಡೆದಿದ್ದಾರೆ. ಊರಣ್ಣ ಇವರು 204 ಮತಗಳನ್ನ ಪಡೆದಿದ್ದಾರೆ. ಈಶ್ವರ